ಆ್ಯಕ್ಚುಲಿ ತುಂಬ ಕಡಿಮೆ ಪ್ರೈಸಿಗೆ ಇತ್ತು. ಇಷ್ಟ ಅಂಡ ಹೇಗೆ ವರ್ಕ್ ಆಗ್ತದೆ ಅಂದರೆ ಕೆಳಗಡೆ ಬೆಲ್ಟ್ ಇದೆ ಅಲ್ವಾ, ಅದು ನಾವು ಗಿನ್ಸಾ 6 ಮಾಲಲ್ಲಿ ಇದ್ದೇವೆ. ಇದು ಹೇಗೆ ಇದೆ ಅಂದರೆ ಹೆಲೋ, ಗುಡ್ ಮಾರ್ನಿಂಗ್ ಗೈಸ್. ಎಸ್, ಇವತ್ತು ನಾವು ಟೋಕಿಯೋನಲ್ಲಿ ಒಂದು ಗಿನ್ಸಾ ಅಂತ ಜಾಗ ಇದೆ. ಸೊ ಈ ಗಿನ್ಸಾ ಜಾಗಕ್ಕೆ ಬಂದಿದ್ದೇವೆ. ಈಗ ಆಲ್ರೆಡಿ ರೀಚ್ ಆಗಿದ್ದೇವೆ ನಾವು. ಈ ಗಿನ್ಸಾ ಏನಕ್ಕೆ ಫೇಮಸ್ ಅಂದರೆ ಇದು ಒಂದು ದೊಡ್ಡ ಶಾಪಿಂಗ್ ಸಿಟಿ. ಇಲ್ಲಿದ್ದು ಫ್ಯಾಷನ್ ಶಾಪಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮೇಯ್ನ್ಲಿ ಶಾಪಿಂಗಿಗಂತಲೇ ಬರ್ತಾರೆ ಜನ. ಹಾಗೆ ಇಲ್ಲಿದ್ದು ಸೂಶಿ, ರ್ಯಾಮನ್ ಅದೆಲ್ಲ ತುಂಬಾ ಫೇಮಸ್ ಈ ಸ್ಟ್ರೀಟಲ್ಲಿ. ಸೊ ಹಾಗಾಗಿ ಇವತ್ತು ಈ ಗಿನ್ಸಾನ ಎಕ್ಸ್ಪ್ಲೋರ್ ಮಾಡುವ ಅಂತ ಬಂದಿದ್ದೇವೆ. ಇಲ್ಲಿ ಏನೇನಿದೆ ಹಾಗೆ ಏನೇನೆಲ್ಲ ಸಿಗ್ತದೆ ಅಂತ ನಾನು ನಿಮಗೆ ಕೂಡ ತೋರಿಸ್ತೇನೆ. ಇವಾಗ ನಾವು ಇಲ್ಲೇ ಗಿನ್ಸಾದಲ್ಲೇ ಒಂದು ಯನಕ ಸ್ಟ್ರೀಟ್ ಅಂತ ಇದೆ. ಇದು ಕೂಡ ಶಾಪಿಂಗಿಗೆ ತುಂಬ ಫೇಮಸ್ ಅಂತೆ. ಸೊ ಇಲ್ಲಿಗೆ ಬಂದಿದ್ದೇವೆ ಈಗ ಈ ಸ್ಟ್ರೀಟಿಗೆ. ತೋರಿಸ್ತೇನೆ ನಾನು ಹೇಗಿದೆ, ಏನೇನೆಲ್ಲ ಇಲ್ಲಿ ಏನು ತಗೊಳ್ತೇವೆ ಅಂತ ನೋಡುವ, ಗೊತ್ತಿಲ್ಲ. ಇವಾಗ ಟೈಮ್ ಬಂದು 10:30. ಇಲ್ಲಿ ನಾವು ನೋಡ್ಬೋದು ಇವಾಗಷ್ಟೇ ಕೆಲವೊಂದು ಶಾಪ್ಸ್ ಓಪನ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೊಂದು ಶಾಪ್ಸ್ ಇನ್ನೂ ಕೂಡ ಓಪನೇ ಆಗಿಲ್ಲ. ನನಗೆ ನೋಡುವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಇದೆ ಅಲ್ವಾ, ಅದೇ ಥರ ಫೀಲ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಜಪಾನಲ್ಲಿ ತುಂಬ ಕಡಿಮೆ ನಾನು ಈ ಥರ ಸ್ಟ್ರೀಟಲ್ಲಿ ಶಾಪಿಂಗ್ ಎಲ್ಲ ನೋಡಿದ್ದು. ಯಾಕಂದರೆ ಇಲ್ಲಿ ಎಲ್ಲ ಮಾಲ್ ಒಳಗಡೆನೇ ಶಾಪಿಂಗ್ ಮಾಡೋದು ಜಾಸ್ತಿಯಾಗಿ. ಸೊ ಇದೊಂದು ಡಿಫ್ರೆಂಟ್ ಇತ್ತು ಎಕ್ಸ್ಪೀರಿಯನ್ಸ್. ಈ ಶಾಪ್ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ನೋಡಿ. ಎಲ್ಲಿ ನೋಡಿದ್ರು ಬರೀ ಲೈಟಿಂಗ್ಸ್, ಒಂಥರ ಅರೇಬಿಯನ್ ಸ್ಟೈಲ್ ಲೈಟಿಂಗ್ಸ್ ಥರ ಇದೆ. ಹಾಗೆ ಇಲ್ಲಿ ಹ್ಯಾಂಡ್ಮೇಡ್ ಮ್ಯಾಟ್, ಬ್ಲ್ಯಾಂಕೆಟ್ಸ್ ಎಲ್ಲನೂ ಇದೆ ಇಲ್ಲಿ. ತುಂಬ ಚೆನ್ನಾಗಿತ್ತು ಈ ಶಾಪ್. ಆ್ಯಂಡ್ ಇಲ್ಲಿ ಇವ್ರು ಕೊಟ್ಟ ಕವರ್ ಕೂಡ ಅಷ್ಟೇ ಕ್ಯೂಟ್ ಆಗಿತ್ತು. ಈ ಥರ ರೋಡ್ ಸೈಡಲ್ಲಿ ಶಾಪಿಂಗ್ ನಾನು ನೋಡೇ ಇಲ್ಲ, ತುಂಬ ಕಡಿಮೆ ಇಲ್ಲಿ ಜಪಾನಲ್ಲಿ. ಆ್ಯಂಡ್ ಇದು ನೋಡಿ, ಇದು ಇಲ್ಲಿನ ಟ್ರೆಡಿಷ್ನಲ್ ಜಾಪನೀಸ್ ಡಾಲ್ ಅಂತೆ. ಇಲ್ಲಿ ಕಿಮೋನೋಸ್ ಇತ್ತು. ಆ್ಯಕ್ಚುಲಿ ತುಂಬ ಕಡಿಮೆ ಪ್ರೈಸಿಗಿತ್ತು. ಹಾಗಾಗಿ ನಾನು ನೋಡ್ತಾ ಇದ್ದೆ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ. ಎಷ್ಟು ದಿನ ಆಯಿತು ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡೋದೆ. ನನಗೆ ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡಲಿಕ್ಕೆ ಭಾರಿ ಇಷ್ಟ. ಈ ಯನಕ ಸ್ಟ್ರೀಟ್ ಇದೆ ಅಲ್ವಾ, ಇದನ್ನು ಕ್ಯಾಟ್ ಟೌನ್ ಅಂತ ಸಹ ಕರೀತಾರೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಿ ನೋಡಿದರೆ ಸಹ ಕ್ಯಾಟ್ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಪೇಂಟಿಂಗ್ಸೇ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿನ ಜನ ಬೆಕ್ಕುಗಳನ್ನು ತುಂಬ ಪೂಜೆ ಮಾಡ್ತಾರೆ. ನಾವು ಕೆಲವೊಂದು ಕ್ಯಾಟ್ ಟೆಂಪಲ್ ಕೂಡ ನೋಡಿದ್ದೇವೆ. ಇಲ್ಲಿ ನೋಡಿ ಅಂತೆ, ಇದಕ್ಕೆ ಡರುಮಾ ಅಂತ ಹೇಳ್ತಾರೆ ಇವರು. ಡಿಫ್ರೆಂಟ್ ಕಲರ್ಸಲ್ಲಿ ಇದೆ. ಆ್ಯಂಡ್ ಒಂದೊಂದು ಕಲರ್ ಕೂಡ ಒಂದೊಂದನ್ನು ಸಿಂಬಲೈಸ್ ಮಾಡ್ತದೆ. ಇಲ್ಲಿ ನೋಡಿ ಅದರ ಬಗ್ಗೆ ಹಾಕಿದ್ದಾರೆ. ಅಂದರೆ ಫಸ್ಟಿಗೆ ನಾವು ಒಂದು ತಗೊಂಡು ಏನಾದರೂ ನಮ್ಮದೊಂದು ಗೋಲ್ ಇದ್ದರೆ ಅದರ ಜಸ್ಟ್ ಒಂದು ಕಣ್ಣನ್ನು ಪೇಂಟ್ ಮಾಡಬೇಕು. ಆ್ಯಂಡ್ ಆ ಗೋಲ್ ಅಚೀವ್ ಆದ ನಂತರ ಇನ್ನೊಂದು ಕಣ್ಣನ್ನು ಕೂಡ ಪೇಂಟ್ ಮಾಡಬೇಕು. ಆ ಥರ ಏನು ಈ ಕ್ಯಾಟ್ ಸ್ಟ್ರೀಟ್ ಅಂತ ಕರೀತಾರಲ್ವ, ಇದು ತುಂಬ ಓಲ್ಡ್ ಟೌನ್ ಅಂತೆ. ಎಲ್ಲ ಹಳೆಯ ಕಾಲದ್ದೇ ಇರೋದಿಲ್ಲಿ ಆ್ಯಕ್ಚುಲಿ. ಆ್ಯಂಡ್ ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ ಸಿಗ್ತದೆ ಇಲ್ಲಿ. ಅದರಲ್ಲಿ ಇದು ಒಂದು ಇಲ್ಲಿ ತುಂಬ ಫೇಮಸ್ ಶಾಪ್. ಇದು ನಾವು ಆಲ್ರೆಡಿ ನೋಡಿದ್ವಿ ಗೂಗಲ್ ರಿವ್ಯೂ ಅಲ್ಲಿ ಎಲ್ಲ ಚೆಕ್ ಮಾಡಿದ್ವಿ. ಇದು ನೋಡಿ, ಕ್ಯಾಟ್ ಇದ್ದು ಬಾಲ ಇದೆ ಅಲ್ವಾ, ಅದರ ಶೇಪಲ್ಲಿ ಕೊಡೋದು ಇವರು. ಅದರಲ್ಲಿ ತುಂಬ ಫ್ಲೇವರ್ಸ್ ಕೂಡ ಇದೆ. ಚೆನ್ನಾಗಿತ್ತು. ಇವಾಗ ಬಂದ್ವಿ ನಾವು ನೋಡಿ ರಿಯಲ್ ಗಿನ್ಸಾಗೆ. ಹೇಗಿದೆ ನೋಡಿ, 4 ಸುತ್ತನೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಹಾಗೆ ಎಕ್ಸ್ಪೆನ್ಸಿವ್ ಕಾರ್, ಶಾಪಿಂಗ್ ಮಾಲ್, ಎಲ್ಲಿ ನೋಡಿದ್ರು ಫುಲ್ ಬ್ರ್ಯಾಂಡೆಡ್ ಶಾಪ್ಸ್. ಇಲ್ಲಿ ಜನರು ಅಷ್ಟೇ ಫುಲ್ ಬ್ಯುಸಿ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಯಾರು ನೋಡೋರು ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ ಇಲ್ಲಿ. ಜಪಾನಲ್ಲಿ ಒಂದು ಫೇಮಸ್ ಬ್ರ್ಯಾಂಡ್ ಇದೆ ಯುನಿಕ್ಲೋ ಅಂತ.
ಸೊ ಇಡೀ ವರ್ಲ್ಡಲ್ಲೇ ಇದು ಬಿಗ್ಗೆಸ್ಟ್ ಯುನಿಕ್ಲೋ ಸ್ಟೋರ್ ಅಂತೆ. ನೋಡ್ಬೋದು ಇದರಲ್ಲಿ 12 ಫ್ಲೋರ್ಸ್ ಇದೆ. ಇದು ಎಲ್ಲೆಲ್ಲಿಂದಲೂ ಜನರು ಇಲ್ಲಿಗೆ ಶಾಪಿಂಗಿಗಂತ ಬರ್ತಾರೆ. ಆ್ಯಂಡ್ ಇದಿರೋದು ಗಿಂಜಾದಲ್ಲಿ. ಇವಾಗ ನಾವು ಅದರ ಒಳಗಡೆ ಹೋಗ್ತಾ ಇದ್ದೇವೆ. ಈ ಯುನಿಕ್ಲೋ ಸ್ಟೋರ್ ಹೇಗಿದೆ ಅಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ಜಪಾನಲ್ಲಿ ತುಂಬಾ ಯುನಿಕ್ಲೋ ಸ್ಟೋರ್ಸ್ ಇದೆ, ಬಟ್ ಇದು ತುಂಬ ದೊಡ್ಡ ಸ್ಟೋರ್. ಇದು ಅಂದರೆ ವರ್ಲ್ಡಲ್ಲೇ ದೊಡ್ಡ ಸ್ಟೋರ್ ಅಂತೆ. ಹಾಗಾಗಿ ಆ್ಯಂಡ್ ಎಲ್ಲ ಫ್ಲೋರ್ ಕೂಡ ಯುನೀಕ್ ಆಗಿತ್ತು. ನಮಗೆ ಇದು ತುಂಬ ಇಷ್ಟ ಆಯಿತು. ಇಲ್ಲಿ ನಮಗೆ ಹೇಗೆ ಬೇಕಲ್ವಾ ಆ ಥರ ಇವ್ರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಅದು ಕೂಡ ಜಾಸ್ತಿ ಏನು ವೆಯ್ಟ್ ಮಾಡಬೇಕಂತ ಇಲ್ಲ, ತಕ್ಷಣಕ್ಕೆ ಮಾಡಿ ಕೊಡ್ತಾರೆ. ನೋಡಿ, ಎಂಬ್ರಾಯ್ಡ್ರಿ ಡಿಸೈನ್ ಬೇಕಾದರೆ ಈ ಥರ ಬ್ಯಾಗಲ್ಲಿ ಎಲ್ಲ ಮಾಡಿ ಕೊಡ್ತಾರೆ. ಹಾಗೆ ಕೆಲವೊಬ್ಬರಿಗೆ ಆ್ಯನಿಮೆದೆಲ್ಲ ತುಂಬ ಜಾಸ್ತಿ ಇಷ್ಟ ಇರ್ತದೆ, ಅದನ್ನು ಮಾಡಿ ಕೊಡ್ತಾರೆ ಇಲ್ಲಿ. ನನಗೆ ಒಂದು ಈ ಫ್ಲೋರಲ್ಲಿ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಇಲ್ಲಿ ನೋಡಿ ಪ್ರತಿಯೊಂದು ಟೀ ಶರ್ಟ್ ಕೂಡ ಈ ಥರ ಡಿಸ್ಪ್ಲೇ ಇಟ್ಟಿದ್ರು ಗ್ಲಾಸ್ ಒಳಗಡೆ. ಪ್ರತಿಯೊಂದನ್ನು ಕೂಡ ಲೈನಾಗಿ ಡಿಸ್ಪ್ಲೇ ಇಟ್ಟಿದ್ರು. ನಾವು ಅದನ್ನೇ ನೋಡ್ಕೊಂಡು ಹೋದರೆ ಸಾಕು, ಯಾವ ಡಿಸೈನನ್ನು ಕೂಡ ಮಿಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಯಾವುದಾದ್ರು ನಮಗೀಗ ಇಷ್ಟ ಆದರೆ ಅದರ ಎದುರುಗಡೆನೇ ಅದರದ್ದು ಸೈಜ್ ವೈಸ್ ಇಟ್ಟಿದ್ದಾರೆ. ಅಂದರೆ ಮೀಡಿಯಮ್, ಲಾರ್ಜ್ ಎಲ್ಲ ನಾವು ಅದನ್ನು ಪರ್ಚೇಸ್ ಮಾಡ್ಬೋದು ಆ ಥರ. ಇಷ್ಟ ಅಣ್ಣ, ಇಷ್ಟ ಅಣ್ಣ. ಓ ಮೈ ಗಾಡ್, ಲೈನ್ ನೋಡಿ ಅಂತೆ. ಇವಾಗ ನಾವು ಕುರಾ ಸುಶಿ ರೆಸ್ಟೋರೆಂಟಿಗೆ ಬಂದ್ವಿ. ಎಷ್ಟು ಉದ್ದ ಲೈನ್ ನೋಡಿ. ಇಷ್ಟು ಜನ ಆಲ್ರೆಡಿ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ನಮಗೆ ಎಷ್ಟೊತ್ತಾಗುತ್ತೋ ಏನೋ. ಇಲ್ಲಿ ಇವಾಗ ನಾವು ರಿಸರ್ವೇಷನ್ ಮಾಡ್ತಾ ಇದ್ದೇವೆ, ಟಿಕೆಟ್ ಬುಕ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ಮಾನಿಟ್ರಲ್ಲಿ ನಮ್ಮ ನಂಬರ್ ಬರುವಾಗ ನಾವು ಒಳಗಡೆ ಹೋಗಬೇಕು. ಅಷ್ಟರವರೆಗೆ ಇಲ್ಲೇ ವೆಯ್ಟ್ ಮಾಡಬೇಕು. ನಮಗೆ 1 ಅವರ್ ವೆಯ್ಟಿಂಗ್ ಇತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ಸುತ್ತಾಡಿ ನಂತರ ನಮ್ಮ ಟೈಮಿಗೆ ಬಂದ್ವಿ ನಾವು. ಇದು ಆ್ಯಕ್ಚುಲಿ ರಿವಾಲ್ವಿಂಗ್ ಬೆಲ್ಟ್ ಸುಶಿ ಬಾರ್ ಅಂತ. ಇದು ಈ ಗಿಂಜಾದಲ್ಲಿ ತುಂಬ ಫೇಮಸ್ ಅಂತೆ. ಹಾಗಾಗಿ ಇಲ್ಲಿಗೆ ಬಂದ್ವಿ. ನೋಡಿ, ಈ ಥರ ಟ್ಯಾಬ್ ಕೊಟ್ಟಿರ್ತಾರೆ, ಅದರಲ್ಲೇ ನಾವು ಆರ್ಡರ್ ಮಾಡಬೇಕು. ಇದು ಹೇಗೆ ವರ್ಕ್ ಆಗ್ತದೆ ಅಂದರೆ, ಕೆಳಗಡೆ ಬೆಲ್ಟ್ ಇದೆ ಅಲ್ವಾ, ಅದು ರಿವಾಲ್ವ್ ಆಗ್ತಾ ಇರ್ತದೆ. ನಮ್ಗೆ ಯಾವುದಾದ್ರು ಡಿಶ್ ಇಷ್ಟ ಆದರೆ ಅದನ್ನು ಸ್ಟಾಪ್ ಮಾಡಿ ಅಲ್ಲಿಂದ ತಗೊಳ್ಳೋದು. ಆ್ಯಂಡ್ ನಾವು ಆರ್ಡರ್ ಮಾಡಿದ ಡಿಶ್ ಮೇಲಿನ ಬೆಲ್ಟಲ್ಲಿ ಬರ್ತದೆ ಆ ಥರ. ಆ್ಯಂಡ್ ಇಲ್ಲಿ ನೋಡಿ, ನಾವು ತಿಂದ ಪ್ಲೇಟನ್ನು ಇಲ್ಲೇ ಡಿಸ್ಪೋಸ್ ಮಾಡಲಿಕ್ಕೆ ಅದರ ಒಳಗಡೆ ಹಾಕಿದ್ರೆ ಆಯ್ತು ಅಷ್ಟೇ. ಇಲ್ಲಿ ಸೆಲ್ಫ್ ಚೆಕ್ಔಟ್, ನಾವೆಷ್ಟು ಪ್ಲೇಟ್ ತಿನ್ವಿ ಅಂತ ಆಟೋಮ್ಯಾಟಿಕ್ಕಾಗಿ ಕೌಂಟ್ ಆಗ್ತದೆ. ಬಿಲ್ ಪೇ ಮಾಡಿ ಹೊರಡೋದಷ್ಟೇ. ಇಲ್ಲಿ ಇವಾಗ ನಾವು ಸಿಗ್ನಲಲ್ಲಿ ನಿಂತಿದ್ದೇವೆ. ಆ ಕಡೆ ಇರೋದು ನಿಸಾನ್ ಶೋರೂಮ್. ಸೊ ಇಲ್ಲಿ ಸುಮ್ಮನೆ ಹಾಗೆ ವಿಸಿಟ್ ಕೊಡ್ಬೋದು, ಏನಿದೆ ಅಂತ ಒಮ್ಮೆ ನೋಡ್ಕೊಂಡು ಬರುವ. ಗೈಸ್, ಇಲ್ಲಿ ನೋಡಿ F1 ಕಾರ್ ಇದೆ. ನನಗೆ ಇದರ ಬಗ್ಗೆ ಎಲ್ಲ ಅಷ್ಟೇನು ಗೊತ್ತಿಲ್ಲ. ಇವರೇ ಕರ್ಕೊಂಡು ಬಂದದ್ದು ಒಮ್ಮೆ ನೋಡ್ಕೊಂಡು ಬರುವ ಅಂತ. ನೋಡಿ, ಇದು ರೇಸಿಂಗ್ ಕಾರ್ ಅಂತ ಗೊತ್ತು ಅಷ್ಟೇ. ವಾವ್, ಇದು ಹೇಗಿದೆ ನೋಡಿ. ಇದು ಕಾನ್ಸೆಪ್ಟ್ ಕಾರ್ ಅಂತೆ. ನನಗೆ ಕೂಡ ಇದರ ಬಗ್ಗೆ ಎಲ್ಲ ಜಾಸ್ತಿ ಅಷ್ಟೊಂದೇನು ಗೊತ್ತಿಲ್ಲ, ಬಟ್ ನೋಡ್ಲಿಕ್ಕಂತೂ ಸಖತ್ತಾಗಿದೆ. ಡೋರ್ಸ್ ಎಲ್ಲ ನೋಡಿ ಆಟೋಮೆಟಿಕ್ ಆಗಿ ಓಪನ್ ಆಗ್ತಾ ಉಂಟು.
ಇಲ್ಲಿ ನೋಡಿ ರೋಡ್ ಸೈಡಲ್ಲೇ ಎಷ್ಟು ಒಳ್ಳೆ ಕಾರ್ ನಿಂತಿದೆ. ನಮಗೆ ಇದನ್ನೆಲ್ಲ ನೋಡುವಾಗ ವಾವ್ ಅನಿಸುತ್ತೆ, ಬಟ್ ಅವರಿಗೆ ನಾರ್ಮಲ್ ಇದೆಲ್ಲ. ಇವಾಗ ನಾವಿಲ್ಲಿ ಗಿನ್ಜಾ 6 ಅಂತ ಒಂದು ದೊಡ್ಡ ಮಾಲ್ ಇದೆ, ಅಲ್ಲಿಗೆ ಬಂದ್ವಿ. ಹಾಯ್, ನೋಡಿ ಇವಾಗ ನಾವು ಗಿನ್ಜಾ 6 ಮಾಲಲ್ಲಿ ಇದ್ದೇವೆ. ಇದು ಹೇಗೆ ಇದೆ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಒರೈನ್ ಮಾಲ್ ಇದೆ ಅಲ್ವಾ, ಸೇಮ್ ಅದೇ ಥರ ಇದೆ. ಎಲ್ಲ ಫುಲ್ ಬ್ರ್ಯಾಂಡೆಡ್ ಶಾಪ್ಸ್ ಅಷ್ಟೇ ಇಲ್ಲಿ. ಸೊ ಇಲ್ಲಿಂದ ಆಯಿತು, ನೆಕ್ಸ್ಟ್ ಈಗ ಮನೆಗೆ ಹೊರಡಬೇಕು. ಇಲ್ಲಿ ಒಂದು ಹಾಫ್ ಆನ್ ಅವರ್ ಇದ್ದು ನೆಕ್ಸ್ಟ್ ಮನೆಗೆ ಹೊರಡೋದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಹೊರಗಡೆ ತುಂಬ ಚಳಿ ಇದೆ, ಸೊ ಗ್ಲೌಸ್ ಎಲ್ಲ ಬೇಕೇ ಹೊರಗಡೆ ಹೋಗುವಾಗ ಈಗ. ಸೊ ಇದಾಗಿತ್ತು ನಮ್ಮ ಗಿನ್ಜಾ ಡೇ. ನೋಡಿದ್ರಲ್ವ ಹೇಗಿತ್ತು ಅಂತ. ಎಸ್, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.